ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ಥ್ಯಾಂಕ್ ಯು ಸೋ ಮಚ್. ನಿನ್ನ ನೋಡಿ ಬಹಳ ಖುಷಿ ಆಯ್ತು. ಸೊ ಅವಳಿ ಜವಳಿ ಮಕ್ಕಳಿಗೆ ತಾಯಿಯಾಗಿ ಸಂತೋಷ್ ಅವರ ಜೊತೆಗೆ ಸಂತೋಷವಾಗಿ ಸಂಸಾರವನ್ನ ಮಾಡುತ್ತಿರುವ ನಮ್ಮ ರಶ್ಮಿ ಅಕ್ಕ, ಇದು ನಿಮ್ಮ ಅಡ್ಗೆ ಮನೆ. ನಾಚ್ಕೋ, ಪಾತ್ರ ಸಾಮಾನೆಲ್ಲ ಮಾತ್ರ ನಂದೇ. ಇದು ನನ್ನಿಂದ ನಿಮ್ಗೆ ಪ್ರೀತಿ ಗೀತಿ ಇತ್ಯಾದಿ ನನ್ನೇನಾದ್ರು ಕೇಳ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಥಟ್ ಅಂತ ಏನಾದ್ರು ಬಂದ್ರೆ ಫಟ್ ಅಂತ ಕೇಳ್ಬೇಡಿ. ಓಕೆ, ಖಂಡಿತವಾಗ್ಲೂ ಕೇಳಿ. ಸೊ ಈಗ ಚಟ್ ಫಟ್ ಅಂತ ಸಾಸಿವೆ ಸೌಂಡ್ ಮಾಡೋ ತರ ಏನ್ ಅಡ್ಗೆ ಮಾಡ್ತಾ ಇದೀರಾ ನಮಗೋಸ್ಕರ? ಒಗ್ಗರಣೆ ಎಲ್ಲ ಏನು ಹಾಕಲ್ಲ, ಬಹಳ ಈಸಿ ಆಗಿರೋ ಪ್ರೋಟೀನ್ ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಹೌದು, ದೋಸೆ. Yes. ಕೊಡಿ ಅಕ್ಕ ಕೈನ. ನೀನ್ ಅಂದಕ್ಕೆ ಅದೇ ಕಾರಣ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ. ಒಂಥರ ಹಂಗೆ ನಗ್ಬೇಡಿ ಕಡೆ. ಸ್ಪ್ರೌಟ್ಸ್ ಎಲ್ಲ ಜಾಸ್ತಿ ತಿಂತೀನಿ. ಏನ ಸ್ಪ್ರೌಟ್ಸ್, ಅದೇ ಕಾಳುಗಳು ಮೊಳಕೆ ಕಟ್ಟಿರೋದು. ದಯವಿಟ್ಟು ಇನ್ ಕನ್ನಡ Okay, ಕ್ಷಮೆ ಇರ್ಲಿ. Okay. ಎಷ್ಟೊತ್ತಲ್ಲಿ ತಿಂತೀರಾ? ಬೆಳಗ್ಗೆ 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 ಬ್ರೇಕ್ಫಾಸ್ಟ್. ಒಂದೊಲ್ಲು ಜಲ್ಲ, ಸ್ನಾನ ಮಾಡಲ್ಲ, ಏನಿಲ್ಲ, ಎದ್ದೊಟ್ಟಿಗೆ ಫ್ರೂಟ್ಸ್ ತಿನ್ಬಿಡ್ತಾರಂತ. ಅಲೋ ಅಲ್ಲ ನಯನ. ಆಯ್ತು ನಯನಕ್ಕ. ಸಿಂಹ ಎಲ್ಲ ಅಲ್ಲೂ ಜೊತಾ ಹೆಂಗಿದ್ದಾರೆ? ನಾವು ತೊಳ್ಕೊಳ್ಳೋದು ಅವರು ಮೈ ತೊಳ್ಕೊಳ್ಳಲ್ಲ, ನಾವು ತೊಳ್ಕೊಳ್ಳೋದು ಬೇಡವಾ ಅಂದೆ. ಸರಿ ಆಯ್ತು. ನಿಮ್ಮ ಹತ್ರ ಮಾತಾಡಿ ಬಹಳ ಕಷ್ಟ, ಬಟ್ ನಂಗೆ ನಿಜ ತುಂಬಾ ಖುಷಿ ಆಯ್ತು. ನನ್ಗೂ ಬಹಳ ಖುಷಿ ಆಯ್ತು. ಓಕೆ, ಸೊ ರಶ್ಮಿ ಅಕ್ಕ ಪ್ರೋಟೀನ್ ದೋಸೆ ಮಾಡ್ತೀರಾ ಅಂತ ಹೇಳಿದಿರಾ. ಸೊ ನನ್ಗೆ ಇವಾಗ ಎಕ್ಸ್ಟ್ರಾ ಹಸುವಾಗಿ ಹೋಗ್ಬಿಡ್ತು. ಸೊ ಏನ್ ಬೇಕು ನಿಮ್ಗೆ ಸ್ಟಾರ್ಟ್ ಮಾಡಕ್ಕೆ? ಇವಾಗ ಕಾಬೂಲ್ ಕಡಲೆ ಬೇಕು, Okay. ಕಳೆಕಾಯಿ ಬೀಜ ಬೇಕು, Okay. ಹಾಗೆ ಹೆಸರು ಕಾಳು ಬೇಕು. ಎಲ್ಲ ಇದನ್ನೆಲ್ಲ ನೆನೆ ಹಾಕ್ಬೇಕು 12 ಅವರ್. ಓಕೆ ಸೊ ಅದು ಮೊಳಕೆ ಬಂದಿರುತ್ತಲ್ವಾ, ಅದ್ರಲ್ಲಿ ಮಾಡೋ ಅಂತ ದೋಸೆ ಇದು. ಓಕೆ, ಸೊ ಇವಾಗ ಅದನ್ನೆಲ್ಲ ಏನ್ ಮಾಡ್ಕೊಳ್ಳೋಣ ನಾವು? ರುಬ್ಬೇಕು. ಮಿಕ್ಸಿ. ಎಸ್. ಸೊ ಇವತ್ತಿನ ನಮ್ಮ ಪ್ರೋಟೀನ್ ದೋಸೆಯನ್ನ ಮಾಡೋದಕ್ಕೆ ನಾವ್ ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರಸೆಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. 1 ಕಪ್ ಕಾಬೂಲ್ ಕಡಲೆ ನೆನ್ಸಿರೋದು, 2ನೇ ಕಪ್ಪು ಕಳೆಕಾಯಿ ಬೀಜ, ಅದು ಕೂಡ ನೆನ್ಸಿರೋದು. ಕಳ್ಳೆಕಾಯಿ ಎಕ್ಸಾಕ್ಟ್ಲಿ. ಎಷ್ಟೊತ್ತು ನೆನ್ಸಿದೀರಾ? 12 ಅವರು. ಓ ವಾವ್, ಅವಾಗ್ಲೇ ಅಲ್ವಾ ಮೊಳಕೆ ಬರೋದು. ಸೊ ಹಂಗಾಗಿ ನಿಮ್ ಮನೆಯಿಂದಾನೆ ನೆನ್ಸ್ಕೊ ತಗೊಂಡ್ಬಂದ್ಬಿಟ್ರಾ? ಕರೆಕ್ಟ್. ಆಮೇಲೆ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನಕಾಯಿ ಹಾಕೊಬೇಕು. ಎಷ್ಟು ಬೇಕು? ಏನೋ ನಿಮ್ ಇಷ್ಟ ಬಂದಿದ. ಖಾರ ಜಾಸ್ತಿ ಹಾಕ್ಲಾ? ಹೆಂಗಾರ ಬೆಳಗ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಅಷ್ಟು ಹಾಕಕ್ಕ. ಎರಡು ಸಾಕಲ್ವಾ? ಓಕೆ. ಶುಂಠಿ ಸ್ವಲ್ಪ. ಓ, 1 ಇಂಚು. ಓಕೆ, 2 ಹಾಕಿದ್ದೀನಿ. ಓಕೆ, ಬೆಳ್ಳುಳ್ಳಿ ಒಂದು 3 ರಿಂದ 4 ವಾಕೆ ಅಷ್ಟೇ. ಅಂಡ್ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು. ಓ, ಎಷ್ಟು? ಸ್ವಲ್ಪ ಗೊತ್ತಾಗುತ್ತೆ ಕ್ವಾಂಟಿಟಿ. ಓಕೆ, ಸೊ ಇದನ್ನೆಲ್ಲ ರುಬ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಸಾಕು. ಎಸ್. ಇದು ಹಿಂಗೆ ಹಾಕಿದ್ರೆ ದೋಸೆ ಬರಲ್ಲ. ಅದಕ್ಕೆ ಒಂದು 2-3 ಸ್ಪೂನ್ಸ್ ರಾಗಿ ಹಿಟ್ಟಿರುತ್ತಲ್ವಾ, ಅದನ್ನ ಸ್ವಲ್ಪ ಹಾಕ್ಬೇಕು. ಓಕೆ, ರಾಗಿ ಹಿಟ್ಟು ಹೌದು. ಎಲ್ಲಾನು ಬಹಳ ಹೆಲ್ದಿ. ಓ ವಾವ್. ಉಪ್ಪು ಎಷ್ಟು ಹಾಕೋಬೇಕು? ರುಚಿಗೆ ತಕ್ಕಷ್ಟು. ಅಂದ್ರೆ ನೀವು ಅಡ್ಗೆ ಕಾರ್ಯಕ್ರಮ ನೋಡ್ತೀರಾ? ಹೌದು, ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇರ್ತೀವಲ್ಲ, ಆ ಡೈಲಾಗ್ ಎಲ್ಲ ಮರಿಲಿಕ್ಕಾಗುತ್ತಾ? ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ ಸೌಟ್ ಕೊಟ್ರೆ ಒಂದ್ ರೌಂಡ್ ಕಳ್ಸಿ. ಅಕ್ಕ ಹೇಳಮ್ಮ. ಈಗ ನೀನು ಫುಲ್ ಈಗ ಇನ್ಫ್ಲೂಯೆನ್ಸರ್, ಫೋಟೋಸು, ವಿಡಿಯೋಸು ಸಿಕ್ಕಾಪಟ್ಟೆ ಇರತ್ತಪ್ಪ ನಿನ್ ಫೋನ್. ಹೌದು. ಡಿಲೀಟ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡದೇ ಇರೋ ಫೋಟೋ ಯಾವ್ದು? ಡಿಲೀಟ್ ಮಾಡ್ಬೇಕು ಅನ್ಕೊಂಡ್ರೆ ಅದು ಮಾಡಿಲ್ಲ. ಅಂತವ್ ಯಾವೂ ಇಲ್ಲಪ್ಪ. ಯಾವೂ ಇಲ್ಲ. ನನ್ ಫೋನಲ್ಲಿ ಅಕ್ಕ ಒಂದ್ 2,000 ಫೋಟೋ ಅವೆ. ಯಾರ್ದೊಂದ್ ಕೇಳಿ. ಯಾರ್ದು? ನನ್ ಗಂಡಂದು. ಈಗ ನಿಮ್ ವಾಟ್ಸ್ಆಪ್ ಡಿ ಪಿ ನೋಡಿ, ನಿಮ್ ಇನ್ಸ್ಟಾಗ್ರಾಮ್ ನಿಮ್ ಪ್ರೊಫೈಲ್ ಪಿಕ್ಚರ್ ನೋಡಿ, ನಿಮ್ಮಲ್ಲಿ ಕ್ರಸ್ ಆಗಿ ಯಾರಾದ್ರೂ ಮಕ್ಳಿಗಿದ್ರು ಪರವಾಗಿಲ್ಲ ನೀನೇ ಬೇಕು ಅಂತ ಯಾರಾದ್ರೂ? ಇಲ್ಲ, ಹೆಣ್ಮಕ್ಳಿದ್ದಾರೆ. 2 ಸೆಕೆಂಡ್ ಗ್ಯಾಪ್ ಕೊಟ್ಬಿಟ್ಟು ಹೇಳ್ದಲ್ಲ, ಆ ಗ್ಯಾಪ್ ಅಲ್ಲೇ ಗೊತ್ತಾಗೋಯ್ತು. ಮನ್ಸಲ್ಲಿ ಒಂದ್ ಮಡಿಕೊಂಡು ಫಿಲ್ಟರ್ ಮಾಡ್ಬಿಟ್ಟು ಮಾಮೂಲಿ ಇರ್ತಾವಲ್ಲ, ಎದೆದ್ರಿಗೆ ಬಂದು ಯಾರಾದ್ರೂ ಪ್ರಪೋಸ್ ಮಾಡೋ ಅಂದ್ರೆ ಇಲ್ಲ, ನಾನು ಅದ್ರದ್ದೆಲ್ಲ ರಿಪ್ಲೈ ಮಾಡಕ್ ಹೋಗಲ್ಲ. ಜಸ್ಟ್ ಬ್ಲಾಕ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಎಸ್, ಅಷ್ಟೇ. ಮುಂದುವರ್ಸಲ್ಲ ನಾನು. ನಂಗೆ ಬ್ಲಾಕ್ ಮಾಡಕ್ಕಾರ ಯಾರ ಮಾಡ್ಬೇಕಲ್ಲಕ್ಕ, ನಂಗೂ ಆಸೆ. ನೋಡ್ತಾರ ಅವ್ರೆಲ್ಲಾರು ಇವ್ರಿಗೆ ಮೆಸೇಜ್ ಮಾಡಿ ಆಯ್ತಾ ಪ್ಲೀಸ್. ಇಲ್ಲೇ ಮಾಡ್ಬಿಟ್ಟಲ್ವಾ ಪ್ರಮೋಷನ್ ಅಷ್ಟೇ. ಕಲ್ಸಿದ್ರ ಅಕ್ಕ? ಆಯ್ತು. ದೋಸೆ ಬ್ಯಾಟರ್ ರೆಡಿ ಆಯ್ತಾ? ರೆಡಿ ಆಗಿದೆ. ಬೆಂಕಿ ಹಚ್ಚಿ. ನಮಕ್ಕೆ ಒಲೆ ಹಚ್ಚಿ ಅನ್ನೋದು ಬಿಟ್ಬಿಟ್ರು, ಬೆಂಕಿ ಹಚ್ಚಿ ಅಂತೆ. ಹೆಂಗೆ ಸೂಪರ್. ನೀವು ಆಯಿಲ್ ಕೊಡಿ. ನಮ್ ಕಿಚನ್ ಅಲ್ಲಿ ನಾವು ಹೆಲ್ತ್ಗೆ ತುಂಬಾ ಪ್ರಿಫರೆನ್ಸ್ ಕೊಡೋದ್ರಿಂದ ನಿಮ್ಮ ಹೆಲ್ತಿ ಸ್ಪ್ರೌಟ್ಸ್ ದೋಸೆಗೆ ನಮ್ಮ ಹೆಲ್ತಿ ಫ್ರೀಡಮ್ ಆಯಿಲ್ ಯೂಸ್ ಮಾಡೋಣ. ಓಕೆ, ಸ್ವಲ್ಪ. ಎಸ್. ಸೊ ಎಸ್, ಬಿಸಿ ಆಗಿದೆ ಇವಾಗ. ಓಕೆ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಯಾವ ಎಣ್ಣೆ? ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸದ್ಯ. ಓಕೆ, ಈಗ ದೋಸೆ ಬೇಯೋವರೆಗೂ ನಾವು ಕೆಲವೊಂದು ಬೇಯಿಸೋಣ. ಸುಮ್ನೆ ಒಂದಷ್ಟು PJ ಕ್ವೆಶನ್ಸ್ ಕೇಳ್ತೀವಿ, ಆನ್ಸರ್ ಮಾಡ್ಬೇಕು. ಓಕೆ. ಯಾವಾಗ್ಲೂ ಚಿಲ್ ಆಗಿರೋ ತರಕಾರಿ ಯಾವುದು? ಚಿಲ್ಲಿ. ರೆಡ್ ಚಿಲ್ಲಿನೂ ರೆಡ್,
ಹಾಟ್ ಆಗಿರೋ ಆನ್ಸರ್ ಪಟ್ ಅಂತ ಹೇಳ್ಬಿಟ್ರು ಮೂವಿ ಕರೆಕ್ಟಾ ಡಾಕ್ಟರ್ ಇಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಹಣ್ಣು ಯಾವುದು? ಆಪಲ್ ಆಪಲ್ ಎ ಡೇ ಕಿಪ್ಸ್ ಡಾಕ್ಟರ್ ಅವೇ ಹಿಂಗೆ ಅಣ್ಣ ಮುಂದಲ್ಲಿಗೆ ವರ್ಲ್ಡ್ ಫೇಮಸ್ ಅಣ್ಣ ಮುಂದಲ್ಲಿಗೆ ಬ್ಯೂಟಿಫುಲ್ ಬೇಸು ನಂದೆ ಬೇಸು ಕರೆಕ್ಟ್ ತಾನೆ ಮುಕ್ಕಣಕ್ಕ ಅದಕ್ಕೆ ಸರಿ ನಿಂತವನಿ ಅಲ್ಲ ಅನ್ನೋದೇ ನಾನು. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಒಂದೇ ₹1 ಇರತ್ತೆ, ನಿಮ್ ಮೊಬೈಲ್ ಅಲ್ಲಿ ಒಂದೇ 1% ಚಾರ್ಜ್ ಇರುತ್ತೆ, ನೀವ್ ಯಾವ್ದಕ್ ಪ್ರಿಫರೆನ್ಸ್ ಕೊಡ್ತೀರಾ? ಲೈಕ್ ಯಾವ ತರ ಅಂದ್ರೆ ಫಸ್ಟ್ ಚಾರ್ಜ್ ಹಾಕೋತೀರಾ ಇಲ್ಲ ಫಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್? ಚಾರ್ಜ್ ಹಾಕೊಂತೀನಿ. ಯಾಕೆ? ಚಾರ್ಜ್ ಹಾಕೊಂಡ್ಮೇಲೆ ಅಲ್ವಾ ದುಡ್ಡು ಗಿಡ್ ಎಲ್ಲ ಬರೋದು. ನಮಗೆ ಮೇನ್ ಇಂಪಾರ್ಟೆಂಟ್ ಫೋನ್ ಇಂದಾನೆ ದುಡ್ಡು. ಓ ಚಾರ್ಜ್ ಹಾಕೋತಾರೆ ಫಸ್ಟ್. ಅಕ್ಕ ತಲೆ ಅಂದ್ರೆ ತಲೆ ಕಣಕ್ಕ. ಸೊ ತವಾ ಬಿಸಿ ಆಗಿದೆ. ಸುಮ್ಮನೆ ಲೈಟ್ ಆಗಿ ಹಾಕೋಬೇಕು. ಯಾವಾಗಿಂದ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಈ ತರ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡಬಹುದು? ನಾನು ಶುರು ಮಾಡಿದ್ದು 7 ವರ್ಷ ಆಯ್ತು. ಓಕೆ. ಸೊ ಸಂತೋಷ್ ಅಲ್ಲಿ ಕೂತಿದ್ರು, ಟಿಕ್ ಟಾಕ್ ಇಂದ ಶುರು ಆಯ್ತು ನಮ್ ಜರ್ನಿ. Okay. ಸಂತೋಷ್ ಅಲ್ಲಿ ಕೂತಿದ್ರು, ನಾನು ಹಿಂಗ್ ಕುತ್ಕೊಂಡು ಸುಮ್ನೆ ಒಂದು ಹಾರ್ಡ್ ವಿಡಿಯೋ ಬಂತು ಅಂದ್ಬಿಟ್ಟು ಹಾಕಿದೆ, ಅದು ವೈರಲ್ ಆಯ್ತು. ಸೊ ಹಂಗಿಂದ ಶುರು ಆಯ್ತು ನಮ್ ಜರ್ನಿ. ವಾವ್, ಟಿಕ್ ಟಾಕ್ ಇಂದ ಅರಳಿದ ಪ್ರತಿಭೆ. ಹೌದು. ಸೊ ರೆಡಿ ಆಗಿದೆ. ಓಕೆ ಪ್ಲೇಟ್. ಓಕೆ. ಹೈ ಪ್ರೋಟೀನ್ ದೋಸಾ ವಿತ್ ಚಟ್ನಿ ರೆಡಿ ಆಗಿದೆ. ಸೂಪರ್. ಹೈ ಪ್ರೋಟೀನ್ ದೋಸಾ. After so long time eating something healthy. ಆಕ್ಚುಲಿ ಇದು ಚಟ್ನಿ ಅವಶ್ಯಕತೆನೇ ಇಲ್ಲ, ಹಂಗೆ ತಿನ್ಬೋದು. ಬಿಕಾಸ್ ನಾವು ಕಳೆಕಾಯಿ ಬೀಜ ಹಾಕಿದೀವಲ್ವಾ. ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಕ್ಕಳು ಟಿಫಿನ್ ಬಾಕ್ಸಿಗಂತೂ ವಾವ್. ನಾನೊಂದು ಹಾಗೆ ಸುಮ್ಮನೆ ಹೇಳಲ್ಲ ನನ್ನ ಸ್ಟೈಲಲ್ಲಿ ಹೇಳಿ. ಹರಿಶಾಗೆ ಆಗ ಮಜ್ಗಿ. ಹೈ ಪ್ರೋಟೀನ್ ದೋಸೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ 12 ಗಂಟೆ ನೆನೆಸಿಟ್ಟುಕೊಂಡ ಕಾಬೂಲ್ ಕಡಲೆ, 1 ಕಪ್ ಕಡಲೆಕಾಯಿ ಬೀಜ, 1 ಕಪ್ ಹೆಸರು ಕಾಳು ಹಾಕಿ 2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, 4 ಎಸಳು ಬೆಳ್ಳುಳ್ಳಿ ಮತ್ತು 1 ಕಪ್ ಹಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಂತರ ಸ್ವಲ್ಪ ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಒಂದು ದೊಡ್ಡ ಪಾತ್ರೆಗೆ ವರ್ಗಾಯಿಸಿ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಂಡು ಹಿಟ್ಟು ಸ್ವಲ್ಪ ಫರ್ಮೆಂಟೇಶನ್ ಆಗಲು ಬಿಡಿ. ಈಗ ದೋಸೆ ತವಾ ಒಲೆಯ ಮೇಲಿಟ್ಟು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ತವಾ ಬಿಸಿಯಾದ ನಂತರ 1 ಸೌಟ್ ಸಿದ್ಧಪಡಿಸಿದ ಹಿಟ್ಟನ್ನು ಹಾಕಿ ತೆಳುವಾಗಿ ದೋಸೆಯ ಆಕಾರದಲ್ಲಿ ಹರಡಿ ದೋಸೆಯ ಸುತ್ತಲೂ ಮತ್ತು ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿದರೆ ರುಚಿಕರವಾದ ಬಿಸಿಯಾದ ಹೈ ಪ್ರೋಟೀನ್ ದೋಸೆ ಸವಿಯಲು ಸಿದ್ಧ.